ಸಂತೋಷ್ ಲಾಡ್ ರಾಮ ಮಂದಿರ ಹೇಳಿಕೆಗೆ ಬಿಜೆಪಿ ಕೆಂಡ ಕಾರಿದೆ. ರಾಮ ಮಂದಿರ ಕಟ್ಟದ ಮೇಲೆ ಕಾಂಗ್ರೆಸ್ನವರು ಏನೇನೋ ಹೇಳ್ತಾ ಇದ್ದಾರೆ. ರಾಮ ಮಂದಿರ ಅದು ರಾಷ್ಟ್ರೀಯ ಮಂದಿರ ಅಂತ ಈಶ್ವರಪ್ಪನವರ ಹೇಳಿಕೆ ಇದು. 140 ಕೋಟಿ ಜನರನ್ನ ಒಟ್ಟಿಗೆ ಸೇರಿಸುವ ಮಂದಿರವೇ ರಾಮ ಮಂದಿರ. ಹೀಗಂತ ಸಂತೋಷ್ ಲಾಡ್ ಹೇಳಿಕೆಗೆ ಮಾಜಿ ಸಚಿವ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಸಚಿವ ಸಂತೋಷ್ ಲಾಡ್ ಮಾತು ಹೇಳಿದ್ದಾರೆ, ರಾಮ ಮಂದಿರ ಕಟ್ಟಿರೋದಕ್ಕೆ ಬಡತನ ನಿರ್ಮೂಲನ ಆಗಲ್ಲ, ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಇಚ್ಛಾಶಕ್ತಿಯ ಕಾರಣಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ಮುಂಚೆ ಇದೇ ಕಾಂಗ್ರೆಸ್ನವರು ರಾಮ ಕಾಲ್ಪನಿಕ ವ್ಯಕ್ತಿ ಅನ್ನೋಂಥ ಮಾತನ್ನು ಹೇಳಿದರು. ಅದಾದ ನಂತರ ಇನ್ನೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಇವರು ಮಂದಿರವನ್ನು ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಯಾವಾಗ ಮಂದಿರ ಕಟ್ತಾರೆ, ಯಾವಾಗ ಉದ್ಘಾಟನೆ ಮಾಡ್ತಾರೆ ಅಂತ ತಾರೀಖು ಹೇಳ್ತಿಲ್ಲ ಅಂತ ಹೇಳಿದ್ರು. ಈಗ ಮಂದಿರನೂ ಕಟ್ಟಾಯಿತು, ಮಂದಿರನೂ ತಾರೀಕು ಹೇಳಾಯಿತು ಮತ್ತು ಉದ್ಘಾಟನೆನೂ ಆಯಿತು.